ಈಗ ನಾನು ಯಾವುದೋ ಒಂದು ಪ್ರಕರಣದ ಬಗ್ಗೆ ಹಿಂದೆ ಆಗಿರಲಿಲ್ವಾ ಅಂತ ಕಾರಣ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳ ಈ ಕಾರಣಗಳಿದೆಯಲ್ಲ, ಇದನ್ನು ನಾನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಕಾರಣ, ಹಿಂದೆ ಏನಾಗಿತ್ತು ಅನ್ನೋದು ಮುಖ್ಯ ಅಲ್ಲ. ಹಿಂದೆ ಆಗಿರ್ತಕ್ಕಂಥದ್ದನ್ನು ಯಾವ ರೀತಿ ಸರಿಪಡಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಸರ್ಕಾರ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಇಲ್ಲಿ ಹಲವಾರು ಸಂದರ್ಭದಲ್ಲಿ ಇವೆಲ್ಲ ಇತ್ತೀಚೆಗೆ ಇಡೀ ದೇಶದಲ್ಲೇ ನಡೀತಿರತಕ್ಕಂಥದ್ದು ನಾನು ನೋಡಿದ್ದೇನೆ. ಆದರೆ ಆಗಿರ್ತಕ್ಕಂಥ ತಪ್ಪುಗಳಿಗೆ ಈ ಸರ್ಕಾರದ ವೈಫಲ್ಯಗಳಿದೆಯಲ್ಲ, ಅದನ್ನು ಮುಚ್ಚಾಕೊಳ್ಳಿಕ್ಕೆ ಹಿಂದೆ BJP ಸರ್ಕಾರದಲ್ಲಿ ನಡೆದಿರಲಿಲ್ವಾ ಅಂತಕ್ಕಂಥ ಸಬೂಬು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿರತಕ್ಕಂಥವರಲ್ಲ ಇವರು. ಅದರಲ್ಲೂ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು 1ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಅದೊಂದು ದೊಡ್ಡ ಇಡೀ ವಿಶ್ವದಾದ್ಯಂತ ಚರ್ಚೆ ಪ್ರಾರಂಭ ಆಗೋಗಿದ್ದಾಗ ಸ್ಕೂಲ್ಗಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳ ಮೇಲೆ ಕ್ರೌರ್ಯ ನಡೀತಾ ಇದ್ದಂಥದ್ದು ಅದನ್ನು ಸಹ ನೋಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಒಂದು ಗ್ಯಾಂಗ್ ರೇಪ್ಗೆ ಸೀಮಿತವಾಗಿಲ್ಲ. ಇಲ್ಲಿ ಸರ್ಕಾರದ ಆಡಳಿತ ಎಷ್ಟರ ಮಟ್ಟಿಗೆ ಇವತ್ತು ಜನಸಾಮಾನ್ಯರಲ್ಲಿ ಒಂದು ಭಯ ಭಕ್ತಿ ಇರಬೇಕಲ್ಲ, ಆ ವಾತಾವರಣ ಇದೆಯಾ? ಇವತ್ತು ಪಾಪ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಏನೋ ಜೈ ಬಾಪು, ಜೈ ಭೀಮ್, ಸಂವಿಧಾನ, ಜೈ ಸಂವಿಧಾನ ನಡೀತಾ ಇದೆಯಪ್ಪ. ಬೆಂಗಳೂರಿನಲ್ಲಿ ಬೆಳಗಾವಿಲಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಈಗ ಬಾಪೂಜಿಯವ್ರನ್ನ ನೆನೆಸ್ಕೊತಾ ಇದ್ದೀರಿ. ಅಲ್ಲೆಲ್ಲ ಕಾಂಗ್ರೆಸ್ ನಾಯಕರು, ಅದ್ರ ಜೊತೆಗೆ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊತಾ ಇದ್ದೀರಿ, ಸಂವಿಧಾನವನ್ನು ನೆನೆಸ್ಕೊತಾ ಇದ್ದೀರಿ. ಪಾಪ ಈಗ ಏನು ಸಾಧನೆ ಮಾಡಿದ್ದೀವಿ ಅಂತೇಳಿ ನೆನೆಸ್ಕೊತೀರಿ? ಇಷ್ಟು ದಿವಸ ಗಾಂಧೀಜಿಯವರ ಹೆಸರೇ ಇರಲಿಲ್ಲ. ಅವ್ರಿಗೆ ಗೊತ್ತಿದ್ದು ಮಹಾತ್ಮ ಗಾಂಧೀಜಿ ಅಲ್ಲ. ಈಗೇನು ಅಲ್ಲಿ ಸ್ಟೇಜ್ ಮೇಲೆ ಕೂತಿದಾರಲ್ಲ, ಅವರಿಗೆ ಮಹಾತ್ಮ ಗಾಂಧೀಜಿ ಹೆಸರೇ ಗೊತ್ತಿರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರು ನೆನೆಸ್ಕೊತಾ ಇದ್ದಿದ್ದು ಗಾಂಧಿ ಫ್ಯಾಮಿಲಿ, ಅಂದರೆ ಮಹಾತ್ಮ ಗಾಂಧಿ ಫ್ಯಾಮಿಲಿನ ನೆನೆಸ್ಕೊತಾ ಇದ್ದಿದ್ದು. ಗಾಂಧಿ ಹೆಸರನ್ನ ಹೈಜಾಕ್ ಮಾಡ್ಕೊಂಡ್ರಷ್ಟೇ. ನೆಹರುಗೆ ಗಾಂಧಿ ಹೆಸರಿರಲಿಲ್ಲ. ಇಂದಿರಾ ಗಾಂಧಿಯಿಂದ ಪ್ರಾರಂಭ ಆಯಿತು ಗಾಂಧಿ ಹೆಸರನ್ನ ಹೈಜಾಕ್ ಮಾಡ್ಕೊಂಡಿದ್ದು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಎಲ್ಲದಕ್ಕಿಂತ ಸೋನಿಯಾ ಗಾಂಧಿ. ಇವರು ಗಾಂಧಿ ಕುಟುಂಬ ಅಂತಾರಲ್ಲ, ಗಾಂಧಿ ಕುಟುಂಬ ಅಂದ್ರೆ ಮಹಾತ್ಮ ಗಾಂಧೀಜಿ ಕುಟುಂಬ ಅಲ್ಲ. ಪಾಪ ಮಹಾತ್ಮ ಗಾಂಧೀಜಿಯವರು ಜನ್ಮ ಕೊಟ್ಟಂತ ಕುಟುಂಬದ ಸದಸ್ಯರು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ಇವತ್ತು ಗಾಂಧೀಜಿಯವ್ರು ನೆನೆಸ್ಕೋತಾರೆ, ಆ ಕುಟುಂಬಕ್ಕೆ ಎಷ್ಟೆಷ್ಟು ಗೌರವ ಕೊಟ್ಟರು ಸರ್ಕಾರ ರಚನೆ ಮಾಡ್ಕೊಂಡ ಮೇಲೆ ಅನ್ನೋದು ಈಗ ನಾನು ಚರ್ಚೆ ಮಾಡೋಕ್ಕೂ ಹೋಗಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ಆಯ್ತಪ್ಪ, ಇಷ್ಟೆಲ್ಲ ಆದಮೇಲೂ ಮಹಾತ್ಮ ಗಾಂಧೀಜಿಯವ್ರು ನೆನೆಸ್ಕೊಂಡೆ ಈಗ ಜೈ ಬಾಪು ಅಂತ ಇದ್ದೀರಿ. ಬೆಳಗಾವಿಲಿ ಜೈ ಭೀಮ್ ಅಂತಲೂ ಅಂತ ಇದ್ದೀರಿ. ಅಂಬೇಡ್ಕರ್ ಹೆಸರನ್ನು ನೆನೆಸ್ಕೊತಾ ಇದ್ದೀರಿ. ಸಂವಿಧಾನವನ್ನು ಹಿಡ್ಕೊಂಡಿದ್ದೀರಿ. ಏನೋ ರಾಹುಲ್ ಗಾಂಧಿಯವರು ಕೆಂಪು ಕವರ್ನ ಸಂವಿಧಾನ ಹಿಡ್ಕೊಂಡು ಬೀದಿಲೆಲ್ಲ ನಿಂತ್ಕೊಂಡು ಹೇಳ್ಕೊಂಡು ಬಂದಿದ್ದಕ್ಕೆ ಈಗ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಅಲ್ಲಿ ನೋಡಿದೆ. ಪ್ರಿಯಾಂಕಾ ಖರ್ಗೆ ಅವ್ರ ಮಾತುಗಳು, ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ನಮ್ಮ ಸಂವಿಧಾನಕ್ಕೆ ಯಾರಿಂದ ಅಪಚಾರ ಆಗಿದೆ? ಆಯ್ತಪ್ಪ, BJP ಅವರು ಬಂದಂಥ
ಸಿದ್ಧಾಂತಗಳು ಅದೆಲ್ಲ ಒಂದು ಭಾಗ ಇರಲಿ. ಹಲವಾರು ಬಾರಿ ನಾನು ಚರ್ಚೆ ಮಾಡಿದ್ದೇನೆ. ಇವತ್ತಿನ ದೇಶದ ಪ್ರಗತಿಗೆ ನರೇಂದ್ರ ಮೋದಿಯವರ ಕೊಡುಗೆ ದೊಡ್ಡ ಮಟ್ಟದಲ್ಲೇ ಇದೆ. ಅದನ್ನು ಯಾರು ತೆಗೆದುಹಾಕ್ಲಿಕ್ಕಾಗಲ್ಲ. ಇವತ್ತು ಸಂವಿಧಾನ ರಕ್ಷಿಸಿ, ಸಂವಿಧಾನ ರಕ್ಷಿಸಿ ಅಂತಾರೆ. ಸಂವಿಧಾನಕ್ಕೆ ಎಲ್ಲಿ ಅಪಚಾರ ಆಗಿದೆ? ಯಾರಿಂದ ಆಗಿದೆ? 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.